ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಜಾಗತಿಕ ಪರಿಣಾಮ ಇದೀಗ ಸ್ಥಳೀಯ ಆಟೋ ಚಾಲಕರ ಬದುಕಿನ ಮೇಲೆ ಬಲವಾದ ಪೆಟ್ಟು ನೀಡಿದೆ. ಕಳೆದ 10 ದಿನಗಳಿಂದ ಬೆಂಗಳೂರು ನಗರದ ಹಲವು ಭಾಗಗಳಲ್ಲಿ ಎಲ್ಪಿಜಿ ಗ್ಯಾಸ್ ಸರಬರಾಜಿನಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದ್ದು, ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ಗಂಭೀರ ಸ್ವರೂಪದ ಎಲ್ಪಿಜಿ ಕೊರತೆ ನಗರದ ಅರ್ಧಕ್ಕಿಂತ ಹೆಚ್ಚು ಆಟೋಗಳು ಇಂಧನವಿಲ್ಲದೆ ರಸ್ತೆಗೆ ಇಳಿಯದಂತಾಗಿವೆ. ಪ್ರಮುಖವಾಗಿ ಡಿಜೆಹಳ್ಳಿ ಸಮೀಪದ ವೆಂಕಟೇಶಪುರದ ಗ್ಯಾಸ್ ಬಂಕ್ ಕಳೆದ 10 ದಿನಗಳಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಗ್ಯಾಸ್ಗಾಗಿ ಚಾಲಕರು ಕಿಲೋಮೀಟರ್ ಗಂಟಲೆ ಸಾಲಿನಲ್ಲಿ ಗಂಟೆಗಳ ಕಾಲ ಕಾಯುತ್ತಿದ್ದರೂ ಕೊನೆಗೆ ನೋ ಸ್ಟಾಕ್ ಬೋರ್ಡ್ ನೋಡಿ ನಿರಾಶೆಯಿಂದ ಮರಳುತ್ತಿದ್ದಾರೆ. ಚಾಲಕರ ಆಕ್ರೋಶ ಮತ್ತು ಹತಾಶೆ. ಬದುಕುವುದೇ ಕಷ್ಟವಾಗಿದೆ, ನಮಗೆ ನೇಣು ಬಿಗಿದುಕೊಳ್ಳಲು ಹಗ್ಗ ಕೊಡಿ ಅಥವಾ ಒಂದು ಬಾಟಲಿ ವಿಷ ಕೊಡಿ ಎಂದು ಚಾಲಕರು ತಮ್ಮ ಅತೀವ ನೋವನ್ನು ತೋಡಿಕೊಂಡಿದ್ದಾರೆ. ಪ್ರತಿದಿನದ ದುಡಿಮೆಯನ್ನೇ ನಂಬಿಕೊಂಡಿರುವ ಚಾಲಕರಿಗೆ ಒಂದು ಹೊತ್ತಿನ ಊಟಕ್ಕೂ ಸಂಕಷ್ಟ ಎದುರಾಗಿದೆ. ಬಂಕ್ ಮಾಲೀಕರ ಪ್ರಕಾರ ಈ ಸಮಸ್ಯೆ ಕಳೆದ 22 ವರ್ಷಗಳಿಂದಲೂ ಆಗೊಮ್ಮೆ ಈಗೊಮ್ಮೆ ಮರುಕಳಿಸುತ್ತಿದೆ. ಸದ್ಯದ ಮಾಹಿತಿ ಪ್ರಕಾರ ಈ ತಿಂಗಳ 20ನೇ ತಾರೀಕಿನವರೆಗೆ ಪರಿಸ್ಥಿತಿ ಸುಧಾರಿಸುವ ಲಕ್ಷಣಗಳಿಲ್ಲ. ಸಾರ್ವಜನಿಕರ ಮೇಲಿನ ಪರಿಣಾಮ. ಆಟೋಗಳ ಸಂಖ್ಯೆ ರಸ್ತೆಯಲ್ಲಿ ಕಡಿಮೆಯಾಗಿರುವುದರಿಂದ ಶಾಲಾ ಮಕ್ಕಳು, ಉದ್ಯೋಗಿಗಳು ಮತ್ತು ರೋಗಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕ ಸಾರಿಗೆಯ ಮೇಲೆ ಒತ್ತಡ ಹೆಚ್ಚಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿದೆ. ಗ್ಯಾಸ್ ಕೊರತೆಯನ್ನ ನೀಗಿಸಲು ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಬೇಕು. ಬದಲಿ ವ್ಯವಸ್ಥೆ ಅಥವಾ ಪರಿಹಾರ ಧನದ ಮೂಲಕ ಚಾಲಕರ ನೆರವಿಗೆ ಬರಬೇಕು. ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ನೆಪವೊಡ್ಡಿ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವುದನ್ನು ನಿಲ್ಲಿಸಬೇಕು ಎಂಬುದು ಚಾಲಕರ ಒಕ್ಕಲೂರಿನ ಒತ್ತಾಯವಾಗಿದೆ. ಒಂದು ಕಡೆ ಇಂಧನ ಏರಿಕೆ, ಇನ್ನೊಂದು ಕಡೆ ಕೊರತೆ. ಈ ಎರಡು ಕತ್ತರಿ ಇಕ್ಕಳದ ನಡುವೆ ಸಿಲುಕಿರುವ ಆಟೋ ಚಾಲಕರ ಬದುಕು ಸದ್ಯಕ್ಕೆ ನರಕ ಸದೃಶವಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಕೈ ಮೀರುವ ಸಾಧ್ಯತೆ ಇದೆ. ಏನು ಸಮಸ್ಯೆ ಆಗಿದೆ ಸರ್? ನಮಸ್ಕಾರ. ನಾನು ಒಂದು ಉತ್ತರ ಕೇಳಬೇಕಂತ ಆಸೆ ಬೀಳ್ತೀನಿ. ಇದು ಟೋಟಲ್ ಬಂಕು ಸುಮಾರು ಒಂದು 22 ವರ್ಷದಿಂದ ಇದ್ದಿದ್ದು. ಇದು ಒಂದೇ ಸಲ ಧನ್ ಅಂತ ಸ್ಟಾಪ್ ಆಯಿತು. ಬೇರೆ ನೋಡಿದರೆ ಯಾವ ಕಡೆನೂ ಬಂಕ್ ಓಪನ್ ಇಲ್ಲ. ಇವಾಗ ಜೀವನ ನಮ್ಮದು ಹೇಗೆ ನಡೆಸಬೇಕು ಅಂತ ಒಂಚೂರು ಅರ್ಥ ಆಗ್ತದಲ್ಲ. ಸರ್ ಇವಾಗ ಹೇಳಿ ಸರ್, ಗ್ಯಾಸು ಎಷ್ಟು ದಿನ ಬರ್ತದೆ? ಒಂದು 10 ಡೇಸ್ ಆಯಿತು ಇದು ಕ್ಲೋಸ್ ಆಗಿ. ಗ್ಯಾಸ್ ಬಂಕು 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ದಾರೆ ಸ್ಟಾಕು. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾ ಇದ್ದಾರೆ, ಗ್ಯಾಸ್ ಯಾವಾಗ ಬರುತ್ತೆ, ಏನು ಸ್ಟಾಕ್ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದಾರೆ. 20ನೇ ತಾರೀಕು ಬರುತ್ತೆ ಅಂತ ಹೇಳಿದ್ವಿ, ಸ್ಟಾಕ್ ಸಿಗ್ತಾ ಇಲ್ಲ. ಆಟೋ ಡ್ರೈವರ್ ಡೈಲಿ ಬಂದು ಕೇಳ್ತಾನೆ ಇದ್ದಾರೆ, ಇನ್ನು